ಇವತ್ತೇನು ಮೈಸೂರು ಭಾಗದಲ್ಲಿ ಪೊಲೀಸ್ ಕಮಿಷನರ್ ಅವರು ಒಂದು ನಿರ್ಧಾರವನ್ನು ತಗೊಂಡು ಏನು ಟ್ರಾಫಿಕ್ ಸಿಗ್ನಲ್ಗಳನ್ನ ಹಾಕಿದ್ದಾರೆ, ಅಳವಡಿಸಿದ್ದಾರೆ ಮೈಸೂರು ಭಾಗದಲ್ಲಿ ಕೆಲವು ಹೊಸ ಜಾಗಗಳಲ್ಲಿ. ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಯಾಕೆ ಅಂತ ಹೇಳಿದ್ರೆ ಅವರು ಆಯ್ಕೆ ಮಾಡಿರುವಂಥ ಜಾಗಗಳು ಆ ರೀತಿ ಇದೆ. ನೋಡಿ, ಇದೇ ಯೂನಿವರ್ಸಿಟಿ ಮುಂದೆ ನಾವು ನಿಂತಿದ್ದೀವಿ ಓಲ್ ಗ್ರೌಂಡಲ್ಲಿ. ಇದೇ ಮೂಡ ಹತ್ರ ಸಿಗ್ನಲ್ ಇದೆ. ಆಗ್ತಾ ಇದ್ದಂಗೆ ಯೂನಿವರ್ಸಿಟಿ ಮುಂದೆ ಸಿಗ್ನಲ್ ಇದೆ. ಅದಾಗ್ತಾ ಇದೆ ರೈಲ್ವೆ ಟ್ರ್ಯಾಕು. ಅಲ್ಲಿ ಬಾಕ್ಲು ಹಾಕ್ಬಿಟ್ರೆ ಅದು ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ. ಅದಾದ ನಂತರ ಪ್ರಿಂಟಿಂಗ್ ಪ್ರೆಸ್ ಹತ್ರ ಕುಕ್ರಳ್ಳಿ ಕೆರೆ ಸಿಗ್ನಲ್ ಹಾಕಿದ್ದಾರೆ. ಕಂಟಿನ್ಯೂಸ್ ಆಗಿ ಒಂದು 50 ಮೀಟ್ರ್ ಇಲ್ಲ 50 ಮೀಟ್ರ್ ಅಂತರದೊಳಗಡೆ ಒಂದೊಂದು ಸಿಗ್ನಲ್ಗಳನ್ನ ಅಳವಡಿಸಿದ್ರೆ ಯಾವ್ದಾರು ಆಂಬುಲೆನ್ಸ್ ಬಂದಂಥ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗಿ ಆಂಬುಲೆನ್ಸ್ಗಳೇ ಕ್ಲಿಯರ್ ಆಗೋದಿಲ್ಲ. ರೈಲ್ವೆ ಗೇಟ್ ಹಾಕ್ಬಿಟ್ರೆ ಹೆಂಗ್ ಸ್ವಾಮಿ ಹೋಗೋಕ್ಕಾಗತ್ತೆ? ಈ ಕಡೆನೂ ಜಾಮ್ ಆಗುತ್ತೆ, ಆ ಕಡೆನೂ ಜಾಮ್ ಆಗುತ್ತೆ. ಉದಾಹರಣೆ ನಾನೇ ಪ್ರತ್ಯಕ್ಷ ಸಾಕ್ಷಿ. ಒಂದು ನಿರ್ಧಾರವನ್ನ ಪೊಲೀಸ್ ಕಮಿಷನರ್ ತಗೊಂಡ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಇದನ್ನ ನೀವು ಸ್ಥಳ ಪರಿಶೀಲನೆ ಮಾಡಿ. ಈ ಥರ ಆದರೆ ಮುಂದಿನ ದಿನಗಳಲ್ಲಿ ಯಾವ ಥರ ಇದನ್ನ ಕ್ರಮ ತಗೋಬೇಕು ಅನ್ನೋದನ್ನ ನೀವು ಬಂದು ಸ್ಪಾಟ್ ವಿಸಿಟ್ ಮಾಡಿ ಆಮೇಲೆ ಈ ತೀರ್ಮಾನಗಳನ್ನ ತಗೋಬೇಕು. ಸಿಗ್ನಲ್ ಲೈಟ್ ಆನ್ ಮಾಡೋಕ್ಕಿಂತ ಮುಂಚೆ, ಈಗ ಅಳವಡಿಸಿದ್ರಿ ಅಷ್ಟೇ, ಆನ್ ಮಾಡೋಕ್ಕಿಂತ ಮುಂಚೆ ನೀವು ಆಯ್ಕೆ ಮಾಡಿರುವಂಥ ಸ್ಥಳಗಳು ಕರೆಕ್ಟಾಗಿದೆಯಾ ಅಂತೇಳಿ ದಯವಿಟ್ಟು ಪೊಲೀಸ್ ಕಮಿಷನರ್ ಅವರು ಬಂದು ಪರಿಶೀಲನೆ ಮಾಡಬೇಕಾಗ್ತದೆ. ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ನೀವು ಸಿಗ್ನಲ್ ಲೈಟ್ಗಳನ್ನ ಹಾಕಿದಿರಿ ಅದು ಕರೆಕ್ಟಾಗಿರೋ ಜಾಗದಲ್ಲಿ ಅಳವಡಿಸಿದ್ದೀರಾ ಅನ್ನೋದನ್ನು ಕೂಡ ನೀವು ದಯವಿಟ್ಟು ಬಂದು ಸ್ಪಾಟ್ ವಿಸಿಟ್ ಮಾಡಿ ನೀವು ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ನೀವು ಒಂದು ಉತ್ತಮವಾದ ಕೆಲಸ ಮಾಡ್ತಾ ಇದ್ದೀರಿ, ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಆದರೆ ಈಗ ನಡೀತಾ ಇರತಕ್ಕಂಥ ಕೆಲಸಗಳನ್ನು ನೀವು ಸ್ಪಾಟಲ್ಲಿ ಬಂದು ವಿಸಿಟ್ ಮಾಡಿ ತೀರ್ಮಾನವನ್ನು ಕೈಗೊಳ್ಳಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಸ್ಪಾಟಲ್ಲಿ ಹೋಗಿ ನಾನು ಮನವಿ ಪತ್ರವನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ.